3 ಗಂಟೆಗಳ ಸುದೀರ್ಘ ಮೀಟಿಂಗ್ ಬಳಿಕ ಟಿ20 ವಿಶ್ವಕಪ್ ಹಾಗೂ ನ್ಯೂಜಿಲೆಂಡ್ ವಿರುದ್ಧದ ಟಿ20 ಸರಣಿಗಾಗಿ ಟೀಂ ಇಂಡಿಯಾದ ಘೋಷಣೆ. ಬದಲಾದರೂ ನಾಯಕ ಮತ್ತು ಉಪನಾಯಕ ಆಯ್ಕೆಯ 5 ದೊಡ್ಡ ನಿರ್ಧಾರಗಳು ಎಲ್ಲರನ್ನೂ ಮಾಡಿತು ಶಾಕ್. ಸಂಜು ಸ್ಯಾಮ್ಸನ್, ಶುಭ್ಮನ್ ಗಿಲ್ ಸೇರಿದಂತೆ ಒಟ್ಟು 7 ದೊಡ್ಡ ಆಟಗಾರರಿಗೆ ತಂಡದಿಂದ ವಿಶ್ರಾಂತಿ. 8 ಬ್ಯಾಟ್ಸ್ಮನ್ಗಳು ಮತ್ತು 7 ಬೌಲರ್ಗಳು ಫೈನಲ್ ತಂಡದಲ್ಲಿ ಪಡೆದರು ಸ್ಥಾನ. ಈಗ ಗಂಭೀರ್ ಅಲ್ಲ, ಹೊಸ ನಾಯಕ ಹೇಳಿದಂತೆ ಕೇಳುತ್ತೆ ಇಡೀ ತಂಡ. ತಿಳಿಯಿರಿ ಎಷ್ಟು ಓಪನರ್ಗಳು, ಎಷ್ಟು ಆಲ್ರೌಂಡರ್ಗಳು ಮತ್ತು ಎಷ್ಟು ಫಿನಿಷರ್ಗಳು ತಂಡದಲ್ಲಿ ಎಂಟ್ರಿ ಪಡೆದಿದ್ದಾರೆ ಎಂಬುದನ್ನು. ಫ್ಲಾಪ್ ಆಟಗಾರರಿಗೆ ಹೇಳಲಾಯಿತು ವಿದಾಯ. ಅಜಿತ್ ಅಗರ್ಕರ್ ರಚಿಸಿದರು ಸ್ಫೋಟಕ ಹಾಗೂ ಬಲಿಷ್ಠ ತಂಡವನ್ನು. ಚಾಂಪಿಯನ್ ಆಗಲಿದೆ ಭಾರತ. ಕ್ರಿಕೆಟ್ಗೆ ಸಂಬಂಧಿಸಿದ ಈ ಕ್ಷಣದ ಅತಿದೊಡ್ಡ ಸುದ್ದಿ ಎಂದರೆ ಅಜಿತ್ ಅಗರ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ನಿರಂತರ 3 ಗಂಟೆಗಳ ಮೀಟಿಂಗ್ ಬಳಿಕ ಭಾರತೀಯ ತಂಡವನ್ನು ಅಧಿಕೃತವಾಗಿ ಘೋಷಿಸಲಾಗಿದೆ. ಟಿ20 ಸರಣಿಯಲ್ಲಿ ಫ್ಲಾಪ್ ಆಗಿದ್ದ ಆಟಗಾರರನ್ನು ತಂಡದಿಂದ ಹೊರಹಾಕಲಾಗಿದೆ. ದೀರ್ಘ ಮೀಟಿಂಗ್ ನಂತರ ಟಿ20 ವಿಶ್ವಕಪ್ ಮತ್ತು ನ್ಯೂಜಿಲೆಂಡ್ ವಿರುದ್ಧ ನಡೆಯಲಿರುವ ಟಿ20 ಸರಣಿಗೆ ಇದೀಗ ತಂಡದ ಅನೌನ್ಸ್ಮೆಂಟ್ ಮಾಡಲಾಗಿದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸಿದರೆ ನ್ಯೂಜಿಲೆಂಡ್ ವಿರುದ್ಧದ ಟಿ20 ಸರಣಿ ಮತ್ತು ಟಿ20 ವಿಶ್ವಕಪ್ಗಾಗಿ ಒಂದೇ ತಂಡವನ್ನು ಆಯ್ಕೆ ಮಾಡಲಾಗಿದೆ. ಈ ಪರಿಸ್ಥಿತಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಟಿ20 ಸರಣಿಯನ್ನು ಆಡಲಿರುವ ತಂಡವೇ ಟಿ20 ವಿಶ್ವಕಪ್ನಲ್ಲೂ ಭರ್ಜರಿ ಪ್ರದರ್ಶನ ನೀಡುವಂತೆ ಕಾಣಿಸಿಕೊಳ್ಳಲಿದೆ. ಅಂದರೆ ನ್ಯೂಜಿಲೆಂಡ್ ಸರಣಿ ಹಾಗೂ ಟಿ20 ವಿಶ್ವಕಪ್ಗೆ ಒಂದೇ ತಂಡವನ್ನು ಆಯ್ಕೆ ಮಾಡಲಾಗಿದೆ. ತಂಡದ ಆಯ್ಕೆ ಕುರಿತು ಅಚ್ಚರಿಯ ಸಂಗತಿಯೆಂದರೆ 7 ಭಯಂಕರ ಮತ್ತು ಪ್ರತಿಭಾವಂತ ಆಟಗಾರರನ್ನು ತಂಡದಿಂದ ಹೊರಹಾಕಲಾಗಿದೆ. ಟಿ20 ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿರುವ ನಿತೀಶ್ ಕುಮಾರ್ ರೆಡ್ಡಿ ಇದ್ದರೂ ಸಹ ಈ ಆಲ್ರೌಂಡರ್ಗೆ ನ್ಯೂಜಿಲೆಂಡ್ ವಿರುದ್ಧದ ಟಿ20 ಸರಣಿ ಹಾಗೂ ಟಿ20 ವಿಶ್ವಕಪ್ ಎರಡಕ್ಕೂ ಅವಕಾಶ ನೀಡಲಾಗಿಲ್ಲ ಮತ್ತು ಗಂಭೀರ್ ಅವರ ಫೇವರಿಟ್ ಎಂದು ಕರೆಯಲ್ಪಡುವ ಹರ್ಷಿತ್ ರಾಣಾಗೂ ಅವಕಾಶ ನೀಡಲಾಗಿಲ್ಲ. ಇದೇ ರೀತಿಯಾಗಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಅವರನ್ನು ತಂಡದಲ್ಲಿ ಆಯ್ಕೆ ಮಾಡಿಲ್ಲ. ಟಿ20 ಕ್ರಿಕೆಟ್ನಲ್ಲಿ ರಿಷಬ್ ಪಂತ್ ಅವರ ಪ್ರದರ್ಶನ ಉತ್ತಮವಾಗಿದ್ದರೂ ಸಹ ಅವರನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಮತ್ತು ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಅವರಿಗೂ ತಂಡದಲ್ಲಿ ಸ್ಥಾನ ಸಿಕ್ಕಿಲ್ಲ. ಇತ್ತೀಚಿನ ಫಾರ್ಮ್ ನೋಡಿದರೆ ಸಿರಾಜ್ ಅವರ ಪ್ರದರ್ಶನ ಭರ್ಜರಿಯಾಗಿದ್ದು ತಮ್ಮ ಬೌಲಿಂಗ್ನಿಂದ ದೊಡ್ಡ ಸದ್ದು ಮಾಡಿದ್ದರು. ಆದರೂ ಅಜಿತ್ ಅಗರ್ಕರ್ ಅವರು ಅವರಿಗೆ ಅವಕಾಶ ನೀಡಿಲ್ಲ. ಇದೇ ರೀತಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಅವರನ್ನು ಕಡೆಗಣಿಸಲಾಗಿದೆ. ಹೀಗಾಗಿ ಇವರು 7 ಆಟಗಾರರು ತಂಡದಲ್ಲಿ ಅವಕಾಶ ಪಡೆಯದವರು ಎಂದು ಹೇಳಬಹುದು. ಮಾಧ್ಯಮ ವರದಿಗಳ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರೇ ತಂಡದ ನಾಯಕತ್ವ ವಹಿಸಲಿದ್ದು ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮತ್ತು ಭಯವಿಲ್ಲದ ನಾಯಕತ್ವ ಸಾಮರ್ಥ್ಯವನ್ನು ಪ್ರದರ್ಶಿಸಲಿದ್ದಾರೆ. ಇದರ ಜೊತೆಗೆ ಯಶಸ್ವಿ ಜೈಸ್ವಾಲ್ ಮತ್ತು ತಿಲಕ್ ವರ್ಮಾ ಎಂಬ ಯುವ ತಾರೆಗಳು ಮೇಲಿನ ಕ್ರಮದಲ್ಲಿ ತಂಡಕ್ಕೆ ಬಲ ನೀಡುತ್ತಾ ಕಾಣಿಸಿಕೊಳ್ಳಬಹುದು. ರಿಂಕು ಸಿಂಗ್ ತಂಡಕ್ಕೆ ಫಿನಿಶಿಂಗ್ ಟಚ್ ನೀಡುವ ಸಾಧ್ಯತೆ ಇದೆ. ಕುಲ್ದೀಪ್ ಯಾದವ್ ತಮ್ಮ ಸ್ಪಿನ್ನ ತಾಕತ್ತನ್ನು ತೋರಿಸಲಿದ್ದಾರೆ. ಯುವ ಹಾಗೂ ಅನುಭವಿಗಳ ಮಿಶ್ರಣದಿಂದ ನಿರ್ಮಿತವಾದ ಈ ಮಿಷನ್ ಟೀಮ್ ಬಹಳ ಪ್ರಭಾವಶಾಲಿಯಾಗಿ ಕಾಣುತ್ತಿದೆ. ಅಂದರೆ ಮುಖ್ಯ ಸೆಲೆಕ್ಟರ್ ಅಜಿತ್ ಅಗರ್ಕರ್ ತಂಡವನ್ನು ಅತ್ಯಂತ ಬಲಿಷ್ಠವಾಗಿ ರೂಪಿಸಿದ್ದಾರೆ ಎನ್ನಬಹುದು. ಎದುರಾಳಿ ತಂಡಗಳ ಕೈಕಾಲುಗಳು ಈಗಾಗಲೇ ನಡುಗಲು ಆರಂಭವಾಗಿವೆ. ಮುಂದಿನ ವರ್ಷದ ಆರಂಭದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಡೆಯಲಿರುವ ರೋಮಾಂಚಕ ಟಿ20 ಸರಣಿ ಹಾಗೂ ಟಿ20 ವಿಶ್ವಕಪ್ಗಾಗಿ ಟೀಂ ಇಂಡಿಯಾ ಸಿದ್ಧತೆಯಲ್ಲಿ ತೊಡಗಿಕೊಂಡಿದೆ. ಮಾಧ್ಯಮ ವರದಿಗಳ ಪ್ರಕಾರ 15 ಸದಸ್ಯರ ಬಲಿಷ್ಠ ಸಂಭಾವ್ಯ ತಂಡವು ಈಗಾಗಲೇ ಹೊರಬಂದಿದೆ. ಆದರೆ ಅಧಿಕೃತ ಘೋಷಣೆ ಇನ್ನೂ ಬಾಕಿ ಇದೆ. ಆದರೂ ಈ ಪ್ರಸ್ತಾವಿತ ತಂಡ ಯುವ, ಅನುಭವಿ ಹಾಗೂ ಆಲ್ರೌಂಡರ್ ಆಟಗಾರರ ಅತ್ಯುತ್ತಮ ಸಮತೋಲನದೊಂದಿಗೆ ಆಕ್ರಮಣಕಾರಿ ಕ್ರಿಕೆಟ್ ಆಡಬೇಕೆಂಬ ಭಾರತದ ಉದ್ದೇಶವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಸೂರ್ಯಕುಮಾರ್ ಯಾದವ್ ನಾಯಕನಾಗುವ ನಿರೀಕ್ಷೆಯೊಂದಿಗೆ ತಂಡದ ಭಯವಿಲ್ಲದ ಬ್ಯಾಟಿಂಗ್, ಅದ್ಭುತ ಸಂಯೋಜನೆ ಹಾಗೂ ಎಲ್ಲಾ ವಿಭಾಗಗಳಲ್ಲಿ ಪರಿಣಾಮಕಾರಿ ಪ್ರದರ್ಶನದ ಮೇಲೆ ಕೇಂದ್ರೀಕೃತವಾಗಿರಲಿದೆ. ಸ್ನೇಹಿತರೆ, ಟೀಂ ಇಂಡಿಯಾದ ಬ್ಯಾಟಿಂಗ್ ಲೈನ್ಅಪ್ ಚುರುಕು ಹಾಗೂ ಬಹುಮುಖ ಪ್ರತಿಭೆಯಿಂದ ತುಂಬಿರುವಂತೆ ಕಾಣಿಸುತ್ತದೆ. ಅಭಿಷೇಕ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಇನ್ನಿಂಗ್ಸ್ ಆರಂಭಿಸುವ ಸಾಧ್ಯತೆ ಇದೆ. ಇಬ್ಬರೂ ತಮ್ಮ ಆಕ್ರಮಣಕಾರಿ ಮನೋಭಾವಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ. ಅಭಿಷೇಕ್ ಇತ್ತೀಚಿನ ಟಿ20 ಪಂದ್ಯಗಳಲ್ಲಿ ತಮ್ಮ ನಿಖರ ಬ್ಯಾಟಿಂಗ್ ಹಾಗೂ ಉಪಯುಕ್ತ ಸ್ಪಿನ್ ಬೌಲಿಂಗ್ ಮೂಲಕ ಗಮನ ಸೆಳೆದಿದ್ದಾರೆ. ಇನ್ನೊಂದೆಡೆ ಜೈಸ್ವಾಲ್ ಅವರು ಅಂತಾರಾಷ್ಟ್ರೀಯ ಮತ್ತು ಐಪಿಎಲ್ ಕ್ರಿಕೆಟ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಬಳಿಕ ಮೇಲಿನ ಕ್ರಮದಲ್ಲಿ ನಿರಂತರವಾಗಿ ರನ್ ಗಳಿಸುವ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮುತ್ತಿದ್ದಾರೆ. 3ನೇ ಮತ್ತು 4ನೇ ಕ್ರಮದಲ್ಲಿ ತಿಲಕ್ ವರ್ಮಾ ಹಾಗೂ ಸೂರ್ಯಕುಮಾರ್ ಯಾದವ್ ಬಲಿಷ್ಠ ಮಧ್ಯಕ್ರಮವನ್ನು ರೂಪಿಸುತ್ತಾರೆ. ತಿಲಕ್ ಅವರ ಶಾಂತ ಸ್ವಭಾವ ಹಾಗೂ ಸ್ಪಿನ್ ವಿರುದ್ಧ ಆಡಲು ಇರುವ ಸಾಮರ್ಥ್ಯ ಇತ್ತೀಚಿನ ಪಂದ್ಯಗಳಲ್ಲಿ ವಿಶೇಷವಾಗಿ ಕಾಣಿಸಿಕೊಂಡಿದೆ. ಹಾಗೂ ರಿಂಕು ಸಿಂಗ್ ಫಿನಿಷರ್ ಆಗಿ ಅಮೂಲ್ಯ ಕೊಡುಗೆ ನೀಡುತ್ತಾರೆ. ಕಠಿಣ ಗುರಿಗಳನ್ನು ಸಹ ಸಂಯಮ ಮತ್ತು ಶಕ್ತಿಯೊಂದಿಗೆ ಬೆನ್ನಟ್ಟುವ ಖ್ಯಾತಿಯನ್ನು ಅವರು ಗಳಿಸಿಕೊಂಡಿದ್ದಾರೆ. ತಂಡದ ಆಲ್ರೌಂಡ್ ಸಾಮರ್ಥ್ಯ ತಂಡಕ್ಕೆ ಹೆಚ್ಚಿನ ಲವಚಿಕತೆಯನ್ನು ಒದಗಿಸುತ್ತದೆ. ಹಾರ್ದಿಕ್ ಪಾಂಡ್ಯ ಅವರಿಗೆ ಅನುಭವ, ವೇಗದ ಬೌಲಿಂಗ್ ಮತ್ತು ಸ್ಫೋಟಕ ಬ್ಯಾಟಿಂಗ್ ಇದೆ. ಇತ್ತೀಚಿನ ಸೀಮಿತ ಓವರ್ಗಳ ಪಂದ್ಯಗಳಲ್ಲಿ ಅವರ ಭರ್ಜರಿ ಪ್ರದರ್ಶನವನ್ನು ಗಮನಿಸಿದರೆ ಅವರು ತಂಡದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುವ ನಿರೀಕ್ಷೆ ಇದೆ. ಮತ್ತು ಸ್ಪಿನ್ ವಿರುದ್ಧ ಶಿವಮ್ ದುಬೆ ಅವರ ಸ್ಫೋಟಕ ಬ್ಯಾಟಿಂಗ್ ಅವರನ್ನು ಮಧ್ಯಕ್ರಮದ ಅತ್ಯಂತ ಅಪಾಯಕಾರಿ ಆಯ್ಕೆಯನ್ನಾಗಿ ಮಾಡುತ್ತದೆ. ಅದೇ ವೇಳೆ ಅಕ್ಷರ್ ಪಟೇಲ್ ಅವರು ಬ್ಯಾಟ್ ಮತ್ತು ಚೆಂಡು ಎರಡರಿಂದಲೂ ನಿರಂತರ ಪ್ರದರ್ಶನ ನೀಡುತ್ತಿರುವುದರಿಂದ ಟಿ20 ಕ್ರಿಕೆಟ್ನಲ್ಲಿ ನಂಬಿಕೆಯುಳ್ಳ ಆಟಗಾರರಾಗಿ ಉಳಿದಿದ್ದಾರೆ. ವಿಕೆಟ್ ಹಿಂದೆ ಸಂಜು ಸ್ಯಾಮ್ಸನ್ ಮತ್ತು ಜಿತೇಶ್ ಶರ್ಮಾ ಇರುವುದರಿಂದ ಭಾರತಕ್ಕೆ ಬಲವಾದ ಹಿಡಿತ ಇದೆ. ಮೇಲಿನ ಕ್ರಮದಲ್ಲಿ ಜಿತೇಶ್ ಅವರ ಆಕ್ರಮಣಕಾರಿ ಮನೋಭಾವ ಮತ್ತು ಇತ್ತೀಚಿನ ಫಾರ್ಮ್ ಅವರನ್ನು ಬಲಿಷ್ಠ ಆಯ್ಕೆಯನ್ನಾಗಿ ಮಾಡುತ್ತದೆ. ಇತ್ತ ಸಂಜು ಅವರು ಲೋವರ್ ಆರ್ಡರ್ನಲ್ಲಿ ವೇಗವಾಗಿ ರನ್ ಗಳಿಸುವ ಸಾಮರ್ಥ್ಯ ಮತ್ತು ಅತ್ಯುತ್ತಮ ವಿಕೆಟ್ ಕೀಪಿಂಗ್ ಕೌಶಲ್ಯವನ್ನು ಒದಗಿಸುತ್ತಾರೆ. ಒಟ್ಟಾರೆ ಈ ಸಂಭಾವ್ಯ ತಂಡ ತನ್ನ ಆಳ, ಇತ್ತೀಚಿನ ಫಾರ್ಮ್ ಹಾಗೂ ಎಲ್ಲಾ ವಿಭಾಗಗಳಲ್ಲೂ ಪಂದ್ಯ ಗೆಲ್ಲುವ ಆಟಗಾರರೊಂದಿಗೆ ನ್ಯೂಜಿಲೆಂಡ್ ಮತ್ತು ಟಿ20 ವಿಶ್ವಕಪ್ಗೆ ಸವಾಲು ಹಾಕಲು ಚೆನ್ನಾಗಿ ಸಿದ್ಧವಾಗಿದೆ ಎಂಬುದು ಕಾಣುತ್ತಿದೆ. ಹೀಗಾಗಿ ನ್ಯೂಜಿಲೆಂಡ್ ಸರಣಿ ಹಾಗೂ ಟಿ20 ವಿಶ್ವಕಪ್ಗಾಗಿ ಟೀಂ ಇಂಡಿಯಾ ತಂಡ ಈ ರೀತಿಯಾಗಿರಬಹುದು. ಅಭಿಷೇಕ್ ಶರ್ಮಾ, ಋತುರಾಜ್ ಗಾಯಕ್ವಾಡ್, ತಿಲಕ್ ವರ್ಮಾ, ಯಶಸ್ವಿ ಜೈಸ್ವಾಲ್, ಸೂರ್ಯಕುಮಾರ್ ಯಾದವ್, ರಿಂಕು ಸಿಂಗ್, ಜಿತೇಶ್ ಶರ್ಮಾ, ಸಂಜು ಸ್ಯಾಮ್ಸನ್, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ಹರ್ಷದೀಪ್ ಸಿಂಗ್ ಮತ್ತು ಜಸ್ಪ್ರೀತ್.